ಇವಾಗ ನಾವು ನೆಕ್ಸ್ಟ್ ನೋಡೋಕೆ ಹೋಗ್ತಾರ ಪಾಯಿಂಟ್ ಇಸ್ ಸಿಮೆಂಟ್. ಟೆಕ್ನಿಕಲಿ ಹೆಂಗೆ ವರ್ಕ್ ಆಗುತ್ತೆ, ಸೊ ಇದು ಯಾಕೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಇಸ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಸೊ OPC ಗ್ರೇಡ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ ಇದನ್ನು. ಸೊ ಇದು ಯಾವುದಕ್ಕೆ ಅಂತ ಹೇಳಿದ್ರೆ ನಮಗೆ OPC ಗ್ರೇಡು ಏನಂತಂದರೆ ಇದರಲ್ಲಿ ಎಲ್ಲ ಗ್ರೇಡ್ಸ್ ಬಂದಿರುತ್ತೆ. ಅಂದರೆ ಸೊ ಅದು ನಮಗೆ ಏನಂತಂದರೆ 53 ಗ್ರೇಡು ಅಚೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕಾಸ್ಟಿಂಗ್ ಆಗ್ಬೋದು ಮತ್ತು ಫುಟಿಂಗ್ ಕಾಸ್ಟಿಂಗ್ ಆಗ್ಬೋದು. ಸೊ ABC ಗ್ರೇಡ್ ಸಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಹಂಗಂದ್ರೆ ಏನು ಸರ್ ಇವಾಗ OPC ಗ್ರೇಡ್ ಮಾತ್ರ ಯೂಸ್ ಮಾಡಬೇಕು, PPC ಗ್ರೇಡ್ ಯೂಸ್ ಮಾಡಂಗಿಲ್ವ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನೋಡ್ಕೊಂಡಿದ್ದಾಗ ಸರ್ ನಮ್ಮ ಫೈನಲ್ ಸೆಟ್ಟಿಂಗ್ ಟೈಮು ಸ್ಟ್ರೆಂತ್ ಅಚೀವ್ ಆಗೋದಂತ ಹೋದಾಗ ನಮ್ಗೆ ಎರಡರಲ್ಲೂ ಕೂಡ 100% ಅಚೀವ್ ಆಗುತ್ತೆ. ಸೊ ಯಾವಾಗುತ್ತೆ ಅಂತಂದ್ರೆ ದಟ್ ಈಸ್ ಅನ್ ಹೈಡ್ರೇಷನ್ ಪ್ರೊಸೆಸ್. ಬಟ್ ನಮಗೆ ಕಾಂಕ್ರೀಟು ನಮಗೆ ಹೈ ಸ್ಟ್ರೆಂತ್ ಏರಿಯಾ ಅಲ್ಲೆಲ್ಲನೂ ಕೂಡ ನಾವು ಏನು ಯಾವ ಗ್ರೇಡ್ ಯೂಸ್ ಮಾಡ್ತೀವಿ, OPC ಯೂಸ್ ಮಾಡ್ತೀವಿ. ಅಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ ಬನ್ನಿ. ಇವಾಗ ನಾವು ನೆಕ್ಸ್ಟ್ ನೋಡೋಕೆ ಹೋಗ್ತಾರ ಪಾಯಿಂಟ್ ಇಸ್ ಸಿಮೆಂಟ್. ಸೊ ಸಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ಸಿಮೆಂಟ್ ಅಂತಂದರೆ ಏನು, ಸೊ ಯಾಕೆ ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಸ್ಟೀಲ್ ಅಷ್ಟೇ ವೆಯ್ಟೇಜ್ ಇರೋಂಥ ಇನ್ನೊಂದು ಎಲಿಮೆಂಟ್ ಅಂತಂತಂದ್ರೆ ಸಿಮೆಂಟ್ ಅಂತ ಹೇಳ್ಬೋದು. ಸೊ ನಾವೆಲ್ಲರೂ ಕೂಡ ಕೇಳಿರ್ತೀವಿ, ಸೊ ಏನೋ ಕಾಂಟ್ರಾಕ್ಟರ್ಸ್ ಕಟ್ಟಬೇಕಾದ್ರೆ ಸಿಮೆಂಟ್ ಕಡಿಮೆ ಕಟ್ಬಿಟ್ಟಿರ್ತಾರೆ, ಆಮೇಲೆ ನಾವಿಲ್ಲ ಓನರ್ಸ್ ಇಲ್ಲ ಅಂತಂದ್ರೆ ಕಡಿಮೆ ಸಿಮೆಂಟ್ ಹಾಕಿ ಕಟ್ಬಿಡ್ತಾರೆ, ಕ್ವಾಲಿಟಿ ಹೋಗ್ಬಿಡುತ್ತೆ. ಸೊ ನಮಗೆ ಸಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅಂತ ಹೇಳ್ಬಿಟ್ಟು ನಾವೇನು ಯೋಚನೆ ಮಾಡಿಲ್ಲ. ಬಟ್ ನಮಗೆಲ್ಲರಿಗೂ ಕ್ಲಿಯರ್ ಆಗಿ ಏನು ಗೊತ್ತಿದೆ ಅಂತಂದರೆ ಸಿಮೆಂಟ್ ಕಡಿಮೆ ಹಾಕಿದ್ರೆ ಅದು ಸ್ಟ್ರೆಂತ್ ವೀಕ್ ಆಗುತ್ತೆ. ಸೊ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಇದು ನಮಗೆ ಟೆಕ್ನಿಕಲಿ ಹೆಂಗೆ ವರ್ಕ್ ಆಗುತ್ತೆ, ಸೊ ಇದು ಯಾಕೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸಿಮೆಂಟಲ್ಲಿ ನಮಗೆ ಏನಂತಂದರೆ 2 ಟೈಪ್ ಆಫ್ ಸಿಮೆಂಟ್ ಇದೆ. ಸೊ ಇವಾಗ ಯಾವುದಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತಂತಂದ್ರೆ ನಮಗೆ OPC ಗ್ರೇಡ್ ಸಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ OPC ಗ್ರೇಡು ಮತ್ತು ಇನ್ನೊಂದು ಏನಂತಂದರೆ PPC ಅಂತ ಹೇಳ್ಬಿಟ್ಟು. ಸೊ PPC ಅಂತಂದರೆ ಪೋರ್ಟ್ಲ್ಯಾಂಡ್ ಪಜಲೋನಾ ಸಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ 2 ಗ್ರೇಡ್ಗೆ ಏನು ಡಿಫ್ರೆನ್ಸ್ ಏನು, ಸೊ ಎರಡೂ ಹೆಂಗೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಸೊ OPC ಗ್ರೇಡ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ ಇದನ್ನು. ಸೊ ಇದು ಯಾವುದಕ್ಕೆ ಅಂತ ಹೇಳಿದ್ರೆ ನಮಗೆ OPC ಗ್ರೇಡು ಏನಂತಂದರೆ ಇದರಲ್ಲಿ ಎಲ್ಲ ಗ್ರೇಡ್ಸ್ ಬಂದಿರುತ್ತೆ. ಅಂದರೆ ಫಸ್ಟಿಂದನೂ ನಾವು ಹೇಳೋದಾದರೆ ಗ್ರೇಡ್ಸು ಎವ್ರಿ 28 ಡೇಸ್ಗೆ ಏನು ಅಚೀವ್ ಆಗುತ್ತಲ್ಲ ಅದ್ರ ಮೇಲ್ಗಡೆ ಗ್ರೇಡ್ ಸ್ಟ್ರೆಂತ್ ಏನು ಅಚೀವ್ ಆಗುತ್ತೆ, ಸೊ ಸೆಟ್ಟಿಂಗ್ ಟೈಮ್ ಏನಾಗುತ್ತೆ ಅದ್ರ ಮೇಲ್ಗಡೆ ಗ್ರೇಡ್ಸ್ನ ಕೊಡ್ತಾ ಬರ್ತಾಯಿದ್ರು. ಸೊ ಫಸ್ಟ್ ಎಲ್ಲ ಇದ್ದಿದ್ದು ಅಂತಂದರೆ 33 ಗ್ರೇಡು, ಅದಾದಮೇಲೆ 43 ಗ್ರೇಡ್ ಬಂತು. ಸೊ ಅದಾದಮೇಲೆ ಇವಾಗ 53 ಗ್ರೇಡ್ ಬಂತು. ಸೊ ಇವಾಗ ರೈಟ್ ನಾವು ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದು, ಆ ಮಾರ್ಕೆಟಲ್ಲಿ ಯೂಸ್ ಆಗ್ತಿರೋದು ಅಂತ ಹೇಳಿದ್ರೆ ಎಲ್ಲ ಬ್ಯಾಗ್ಗಳ ಮೇಲೂ ಕೂಡ 53 ಗ್ರೇಡ್ ಸಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಸೊ ಅದು ನಮಗೆ ಏನಂತಂದರೆ 53 ಗ್ರೇಡು ಅಚೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೊ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ನಾವು ಅಂದರೆ OPC ಗ್ರೇಡ್ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂತಂದರೆ ಇದನ್ನು ನಮಗೆ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಆಗ್ಬೋದು, ಆ್ಯಂಡ್ ಅದಾದಮೇಲೆ ನಮಗೆ ಮಾಸ್ ಕಾಂಕ್ರೀಟ್ ಆಗ್ಬೋದು, ಕಾಲಮ್ ಕ್ಯಾಸ್ಟಿಂಗ್ ಆಗ್ಬೋದು, ಮತ್ತು ರೂಫ್ ಲ್ಯಾಬ್ ಕ್ಯಾಸ್ಟಿಂಗ್ ಆಗ್ಬೋದು, ಮತ್ತು ಫುಟಿಂಗ್ ಕಾಸ್ಟಿಂಗ್ ಆಗ್ಬೋದು. ಸೊ ಎಲ್ಲೆಲ್ಲಿ ನಮಗೆ ಹೈ ಸ್ಟ್ರೆಂತ್ ಬೇಕು, ಸ್ವಲ್ಪ ಜಾಸ್ತಿ ಕ್ವಿಕ್ಕಾಗಿ ಸ್ಟ್ರೆಂತ್ ಅಚೀವ್ ಆಗಬೇಕು, ಅಲ್ಲೆಲ್ಲನೂ ಕೂಡ ನಾವು OPC ಗ್ರೇಡ್ ಸಿಮೆಂಟ್ನ ಯೂಸ್ ಮಾಡ್ತೀವಿ. ಇದು ಯಾಕಂತಂದರೆ ಇದು ಕಾಂಕ್ರೀಟಿಗೆ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ವೆರಿ ಸೂಟಬಲ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಗ್ರೇಡ್ ಲೈಕ್ ಅಂದರೆ ಸೆಕೆಂಡ್ ಗ್ರೇಡ್ ಅನ್ನೋಕ್ಕಿಂತ ಸೆಕೆಂಡ್ ಟೈಪ್ ಆಫ್ ಸಿಮೆಂಟ್ ಅಂತಂದ್ರೆ ನಮಗೆ ಪೋರ್ಟ್ಲ್ಯಾಂಡ್ ಪಜಲೋನಾ ಸಿಮೆಂಟ್ PPC ಗ್ರೇಡ್ ಸಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಹಂಗಂದ್ರೆ ಏನು ಸರ್ ಇವಾಗ OPC ಗ್ರೇಡ್ ಮಾತ್ರ ಯೂಸ್ ಮಾಡಬೇಕು, PPC ಗ್ರೇಡ್ ಯೂಸ್ ಮಾಡಂಗಿಲ್ವ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ PPC ಗ್ರೇಡ್ನು ಕೂಡ ನಾವು ಕಾಂಕ್ರೀಟಿಗೆ ಯೂಸ್ ಮಾಡ್ಬೋದು ಆ್ಯಂಡ್ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಇದನ್ನು ನಾವು ಎಲ್ಲಿ ಏನಕ್ಕೆ ಕಾಂಕ್ರೀಟಿಗೆ ಸ್ವಲ್ಪ ಡಿಲೇ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದ್ರ ಸೆಟ್ಟಿಂಗ್ ಟೈಮು ತುಂಬ ಡಿಲೇ ಇರುತ್ತೆ. ಸೊ ಸ್ಟ್ರೆಂತ್ ಅಚೀವಿಂಗು ತುಂಬ ಡಿಲೇ ಇರುತ್ತೆ. ಸೊ ಅದರಲ್ಲಿ ಏನು ಸೆಟ್ಟಿಂಗ್ ಟೈಮ್ ಇರುತ್ತೋ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ದಿನ ಇದು ಟೈಮ್ ತೊಗೊತಾ ಇರುತ್ತೆ, ಅಂದರೆ PPC ಗ್ರೇಡ್ಸು. ಸೊ ನಾವೇನೋ ಕಾಂಕ್ರೀಟ್ ಕ್ಯಾಶ್ ಮಾಡಿದ್ದೀವಿ, ಅದು 28 ಡೇಸ್ಗೆ ಸ್ಟ್ರೆಂತ್ ಅಚೀವ್ ಆಗ್ತಾ ಇದೆ. ಸೊ ಅದಕ್ಕೇನು ನಮಗೆ ಬೇಗ ಕ್ವಿಕ್ಕಾಗಿ ಆಗಬೇಕು, ಸ್ವಲ್ಪ ಅರ್ಲಿ ಆಗಬೇಕು ಅಂತ ಹೇಳಿದ್ರೆ ನಾವು OPC ಗ್ರೇಡ್ನೇ ಯೂಸ್ ಮಾಡಬೇಕಾಗುತ್ತೆ. ಬಟ್ ಫೈನಲಲ್ಲಿ ಸೊ ಎಲ್ಲ ಸೆಟ್ಟಿಂಗ್ ಎಲ್ಲ ಮುಗಿದಿದ್ದಾದಮೇಲೆ ಸೊ ನಾವು OPCನಾರ ಯೂಸ್ ಮಾಡಿರಲಿ, PPCನಾರ ಯೂಸ್ ಮಾಡಿರಲಿ, ಸೊ ಎರಡೂ ಯೂಸ್ ಮಾಡ್ಕೊಂಡಿದ್ದಾಗ ಸೊ ನಮ್ಮ ಫೈನಲ್ ಸೆಟ್ಟಿಂಗ್ ಟೈಮು ಸ್ಟ್ರೆಂತ್ ಅಚೀವ್ ಆಗೋದಂತ ಹೋದಾಗ ನಮ್ಗೆ ಎರಡರಲ್ಲೂ ಕೂಡ 100% ಅಚೀವ್ ಆಗುತ್ತೆ. ಸೊ ಯಾವುದ್ರಲ್ಲೂ ಕೂಡ ಒಂದ್ರಲ್ಲಿ ಕಡಿಮೆ ಆಗುತ್ತೆ ಸರ್, OPC ಹಾಕಿದ್ರೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ, PPC ಹಾಕಿದ್ರೆ ಸ್ಟ್ರೆಂತ್ ಕಡಿಮೆ ಬರುತ್ತೆ ಅಂತೇನಿಲ್ಲ. ಬಟ್ ಏನಂತಂದರೆ OPC ಹಾಕಿದ್ರೆ ಬೇಗ ಕ್ವಿಕ್ಕಾಗಿ ಅಚೀವ್ ಆಗುತ್ತೆ, PPC ಹಾಕಿದ್ರೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ಆ್ಯಕ್ಚುಲಿ ಆನ್ ದ ಪ್ರಾಕ್ಟೀಸ್ ಹೇಳೋದಾದರೆ ನಮಗೆ PPCನಲ್ಲಿ ಇನ್ನೂ ಸ್ಟ್ರೆಂತ್ ನಮಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸೊ OPCಗಿನ. ಸೊ ಇನ್ನೂ ತುಂಬ ಚೆನ್ನಾಗಿ ಕ್ಯೂರಿಂಗ್ ತೊಗೊಂತು. ಸೊ ಯಾಕಂದರೆ ನಿಧಾನಕ್ಕೆ ಸೆಟ್ ಆಗ್ತಾ ಇರುತ್ತೆ, ನಿಧಾನಕ್ಕೆ ಪ್ರೋಸೆಸ್ ಹೋಗ್ತಾ ಇರುತ್ತೆ. ಸೊ ಸಿಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ದಟ್ ಈಸ್ ಅನ್ ಹೈಡ್ರೇಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ
ಆ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿರ್ಬೋದು, ಮತ್ತು ಅದರೊಳಗಡೆ ಇರೋ ಕಂಟೆಂಟ್ ವೆದರ್ ಜೊತೆ ರಿಯಾಕ್ಟ್ ಆಗಿರ್ಬೋದು, ಆವಾಗ ಸಿಮೆಂಟ್ ಕಂಟೆಂಟ್ ಜೊತೆಗಳಲ್ಲಿ ನೀರಾಗಿ ಮಿಕ್ಸ್ ಮಾಡಿರ್ತೀವಿ, ಅದೆಲ್ಲ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಈ ರಿಯಾಕ್ಷನ್ಸ್ ಆಗಿ ನಮಗೆ ಹೈಡ್ರೇಷನ್ನು ರಿಲೀಸ್ ಆಗ್ತಾ ಇರುತ್ತೆ, ಅಂತಂದರೆ ನಮಗೆ ಹೀಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಪ್ರಾಪರಾಗಿ ಹೈಡ್ರೇಷನ್ ಮೇಂಟೈನ್ ಮಾಡೋದಕ್ಕೆ, ಅದೇ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕ್ಯೂರಿಂಗ್ ಮಾಡೋ ಪರ್ಪಸೇ ಅದು, ಅಂದರೆ ಸೆಟ್ ಆಗಲಿ ಕ್ಯೂರಿಂಗ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಲ್ಲ, ಆ ಪ್ರೊಸೆಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ನಮಗೆ ಈಗ OPC ನಲ್ಲಾದರೆ ನಮಗೆ ಫಾಸ್ಟಾಗಿ ಕ್ವಿಕ್ಕಾಗಿ ಸೆಟ್ ಆಗ್ತಾ ಇರುತ್ತೆ, ಸ್ವಲ್ಪ ಫಾಸ್ಟ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಬಟ್ ಅದೇನಾಗುತ್ತೆ ಅಂತಂದರೆ ಸ್ಟ್ರೆಂತು ಕ್ವಿಕ್ಕಾಗಿ ಅಚೀವ್ ಆಗಲ್ಲ ಅಂತಂತಲ್ಲ, ಬಟ್ ಲಾಂಗ್ ಟರ್ಮ್ ನೋಡೋದಾದ್ರೆ ನಮಗೆ PPC ನಲ್ಲಿ ತುಂಬ ಚೆನ್ನಾಗಿ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಸೊ PPC ಕಂಪ್ಯಾರಿಸನ್ ಇಷ್ಟೇ. ಬಟ್ ನಮಗೆ ಕಾಂಕ್ರೀಟು, ನಮಗೆ ಹೈ ಸ್ಟ್ರೆಂತ್ ಏರಿಯಾ ಅಲ್ಲೆಲ್ಲನೂ ಕೂಡ ನಾವು ಯಾವ ಗ್ರೇಡ್ ಯೂಸ್ ಮಾಡ್ತೀವಿ, OPC ಯೂಸ್ ಮಾಡ್ತೀವಿ. ಅದೇ ನಾವೇನೋ ಪ್ಲಾಸ್ಟಿಂಗ್ ಮಾಡ್ತೀವಿ, ಸೊ ಎಲ್ಲನ ಕೆಲಸ ನಿಧಾನಕ್ಕೆ ಹೋಗುತ್ತೆ, ಅಂದರೆ ನಿಧಾನಕ್ಕೆ ಕ್ಯೂರಿಂಗ್ ಆದರೂ ಪರವಾಗಿಲ್ಲ ಅಂತಂತ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾವು PPCನ ಯೂಸ್ ಮಾಡ್ತೀವಿ. ಸೊ ಪ್ಲಾಸ್ಟಿಂಗ್ ಆಗ್ಬೋದು, ಮತ್ತು ಟೈಲಿಂಗ್ ಕೂಡ PPC ಯೂಸ್ ಮಾಡ್ಕೋಬೋದು. ಮತ್ತು ಈ ಥರದ ಸ್ಲೋ ಆ್ಯಕ್ಟಿವಿಟೀಸ್ ಯಾವ್ದು ನಡೀತಲ್ಲ, ಸೊ ಲಾಟ್ ಆಫ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಕ್ಟಿವಿಟೀಸ್ ಯಾವ್ದು ಇರುತ್ತಲ್ಲ, ಅಲ್ಲೆಲ್ಲೂ ಕೂಡ ನಾವು PPC ಗ್ರೇಡ್ನ ಯೂಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. PPC ಇಟ್ ಈಸ್ ಆಲ್ಸೋ ಯೂಸಬಲ್ ಫಾರ್ ಕಾಂಕ್ರೀಟ್ ಆಲ್ಸೋ. ಸೊ ಓನ್ಲಿ ಬರೀ ಪ್ಲಾಸ್ಟಿಂಗ್ ಅದಕ್ಕಂತಂತಲ್ಲ, ಸೊ ಕಾಂಕ್ರೀಟ್ಗೂ ಕೂಡ ಯೂಸ್ ಮಾಡ್ಬೋದು. ಅದೇ ನಾವೇನಾದರೂ OPC ಗ್ರೇಡ್ನ ಪ್ಲಾಸ್ಟಿಂಗಲ್ಲಿ ಯೂಸ್ ಮಾಡೋದಕ್ಕಾಗತ್ತಾ, ಆಗಲ್ವಾ? ಸೊ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ OPC ಗ್ರೇಡ್ನ ಏನಾದರೂ ನಾವು ಪ್ಲಾಸ್ಟಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಅದೇನಾಗುತ್ತೆ, ಕ್ವಿಕ್ಕಾಗಿ ಸೆಟ್ ಆಗೋದ್ರಿಂದ ಇದು ಪ್ಲಾಸ್ಟಿಂಗ್ ಏನಾಗುತ್ತೆ, ಸ್ವಲ್ಪ ಸ್ಲೋ ಪ್ರೊಸೆಸ್ಸು, ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇರ್ತೀವಿ, ದಿನಕ್ಕೆ ಒಂದು ಸಿಸ್ಟೆ ಬ್ಯಾಗ್ಸ್ ಅಂತ ಹೋಗ್ತಾ ಇರುತ್ತೆ, ಅದು ಮತ್ತೆ ಪ್ಲಾಸ್ಟಿಂಗ್ ಮಾಡಬೇಕು, ಕ್ಯೂರಿಂಗ್ ಮಾಡಬೇಕು, ಅದೆಲ್ಲ ಪ್ರೊಸೆಸ್ ಹೋಗ್ತಾ ಇರುತ್ತೆ. ಹಂಗಾಗಿ ಏನು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಸೊ ಪ್ರಿಫರಬಲಿ PPC ಗ್ರೇಡ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೇನ ಸೆಲೆಕ್ಷನ್ ಮಾಡ್ತಾ ಇದ್ದೀರಾ, ಸೊ ಮನೆ ಕಟ್ಟೋದಕ್ಕೆ ಅಂತ ಹೇಳಿದ್ರೆ, ಸೊ 2 ಟೈಪ್ ಆಫ್ ಸಿಮೆಂಟ್ ಗ್ರೇಡ್ ಇರುತ್ತೆ, OPC ಮತ್ತು PPC. ಸೊ ಎರಡನ್ನೂ ಕೂಡ ಮ್ಯಾಕ್ಸಿಮಮ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ಗೆಲ್ಲ ಹೋಗ್ತೀವಿ ಅಂತಂದರೆ OPC ಗ್ರೇಡು, ಅದೇ ಪ್ಲಾಸ್ಟಿಂಗ್ ಸ್ಟ್ರಕ್ಚರ್ಸ್ಗೆಲ್ಲ ಹೋಗ್ತೀವಿ ಅಂತಂದರೆ PPC ಗ್ರೇಡು. ಬಟ್ ಎರಡೂ ಸರ್ ಈಗ ಒಂದು 100 ಬ್ಯಾಗ್ ತಂದುಬಿಟ್ಟಿದ್ದೀವಿ, ಸೊ 100 ಬ್ಯಾಗ್ OPC ಗ್ರೇಡ್ ತಂದುಬಿಟ್ಟಿದ್ದೀವಿ, ಸೊ ಸ್ಟ್ರಕ್ಚರ್ ಮುಗೀತು, ಇನ್ನು 20 ಉಳಿದಿದೆ, ಅದನ್ನು ಪ್ಲಾಸ್ಟಿಂಗ್ ಯೂಸ್ ಮಾಡೋಂಗೆ ಇಲ್ವಾ? ಸೊ ಖಂಡಿತ ಯೂಸ್ ಮಾಡ್ಬೋದು. ಅದನ್ನ ಯಾವುದನ್ನು ಕೂಡ ಹಂಗಂತ ಬಿಸಾಕಬೇಕು ಅದಂತ ಏನಲ್ಲ. ಸೊ ಸಿಮೆಂಟ್ ಇಸ್ ಅ ಸಿಮೆಂಟ್, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಎಲ್ಲೂ ಕೂಡ ಚೇಂಜ್ ಆಗಲ್ಲ. ಬರೀ ನಮಗೇನೋ ಸೆಟ್ಟಿಂಗ್ ಟೈಮು, ಸ್ಟ್ರೆಂಥಿಂಗು ಅಂತೇಳ್ಬಿಟ್ಟು ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ. ಸೊ PPCನ ನಾವು OPC ಯೂಸ್ ಆಗೋ ಕಡೆ PPCನ ಯೂಸ್ ಮಾಡ್ಬೋದು, PPCನ ಯೂಸ್ ಮಾಡೋ ಕಡೆ OPCನ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಯಾವುದೇ ಥರದ ಕ್ವಾಲಿಟಿ ಚೇಂಜಸ್ಸು ಅದಂತಂತ ಏನು ಬರೋದೇ ಇಲ್ಲ. ಆ್ಯಕ್ಚುಲ್ ಆಗಿ ಏನಂತಂದರೆ OPC ಗ್ರೇಡ್ ಯೂಸ್ ಮಾಡಿದೆ ಅಂತಂದರೆ ನಮಗೆ ಹೈಡ್ರೇಷನ್ ತುಂಬ ಜಾಸ್ತಿ ಇರೋದ್ರಿಂದ, ಬೇಗ ಕ್ವಿಕ್ಕಾಗಿ ಸೆಟ್ ಆಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಏರ್ ಲೈನ್ ಕ್ರ್ಯಾಕ್ಸ್ಗಳು ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಅದೇ ಪ್ಯೂರ್ಲಿ ನಾವು PPCನಲ್ಲೇ ಪೂರ್ತಿ ಬಿಲ್ಡಿಂಗೇ ಕಟ್ಟಿರೋಂಥ ನಾವೇ ಕಟ್ಟಿರೋಂಥ ಎಕ್ಸಾಂಪಲ್ಸು ಕೂಡ ಇದೆ. ಜುವಾರಿ ಬ್ರ್ಯಾಂಡ್ ಯೂಸ್ ಮಾಡಿಕೊಂಡು, ಜುವಾರಿನಲ್ಲಿ PPC ಗ್ರೇಡ್ ಯೂಸ್ ಮಾಡಿಕೊಂಡು, ಸೊ ಕಂಪ್ಲೀಟ್ ಆಗಿ ನಾವು ಏನು ಮಾಡಿದೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಬಿಲ್ಡಿಂಗ್ಗಳು, ಸುಮಾರು ಬಿಲ್ಡಿಂಗ್ನ ಮಾಡಿದೀವಿ. ಅಂಥದನ್ನೆಲ್ಲದನ್ನು ಕೂಡ ಏನೋ ಬರೀ ಜಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು, ಇಲ್ಲ ಥಿಯರಿನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಸೊ ಪ್ರತಿಯೊಂದನ್ನು ಕೂಡ ನಾವೇ R&D ಮಾಡಿದ್ದೀವಿ, ಸಾಕಷ್ಟು ಟೈಮ್ ನಾವೇ ಎಜುಕೇಟ್ ಮಾಡಿ ಸರ್ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಆಮೇಲೆ ಎಷ್ಟೊಂದು ಜನ ನಮಗೆ ಸಪ್ಲೈ ಮಾಡೋಂಥ ಸಿಮೆಂಟ್ ಡೀಲರ್ಸ್ಗಳು, ಯಾಕಂದರೆ ಅವ್ರಿಗೆಲ್ಲ ಲಾಟ್ ಆಫ್ ಟ್ರೈನಿಂಗ್ಸ್ ಇರುತ್ತೆ, ಅಂದರೆ ಸಿಮೆಂಟ್ ಬ್ರ್ಯಾಂಡ್ಗಳ ಕಡೆಯಿಂದನೇ ಅವ್ರಿಗೆ ಮಂತ್ಲಿ ಒನ್ಸು 2 months ಒನ್ಸ್ ಅಂತ ಹೇಳ್ಬಿಟ್ಟು ಅವ್ರು ಟಾರ್ಗೆಟ್ ಅಚೀವ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರುಗಳಿಗೆ ಏನೋ ಟ್ರೈನಿಂಗು ಮತ್ತು ಓರಿಯೆಂಟೇಷನ್, ಅವ್ರದ್ದೇನು ಹೊಸ ಪ್ರಾಡಕ್ಟ್ ಲಾಂಚ್ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಇರೋದಾಗಲಿ, ಆ ಥರದ್ದೆಲ್ಲ ಅವ್ರಿಗೆ ಸಾಕಷ್ಟು ಟ್ರೈನಿಂಗ್ಸ್ ಇರುತ್ತೆ. ಸೊ ಎಷ್ಟೊಂದು ಜನ ಸಿಮೆಂಟ್ ಅಂಗಡಿಯವರನ್ನೇ ಕಡೆನೂ PPC ಗ್ರೇಡ್ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಲಾಟ್ ಆಫ್ ಎಕ್ಸಾಂಪಲ್ಸ್ಗಳಿದೆ. ಸೊ ನಾವೇನಂತಂದ್ರೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾವ್ದಾರ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ಪ್ಲಾಸ್ಟಿಂಗಿಗೆ ಆರ್ಡರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವಾಗ ಮಾತ್ರ ನಾವು PPC ಗ್ರೇಡ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಅದರಲ್ಲಿ ಏನಾರು ನಮಗೆ OPC ಉಳಿದಿತ್ತು ಅಂತ ಹೇಳಿದ್ರೆ, 10-20 ಬ್ಯಾಗ್ ಇದೆ, ಸೊ ಅದನ್ನು ಮಿಕ್ಸಪ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಥರ ನೀವು ಪ್ಲಾಸ್ಟಿಂಗ್ ಅಂತ ಹೇಳ್ಬಿಟ್ಟು ತರಿಸಿರ್ತೀವಿ, ಇಲ್ಲ ಬ್ಲಾಕ್ ವರ್ಕ್ಗೆ ಅಂತ ಹೇಳ್ಬಿಟ್ಟು ತರಿಸಿರ್ತೀವಿ, ಬ್ಲಾಕ್ ವರ್ಕು ಕೂಡ PPC ಗ್ರೇಡ್ ಯೂಸ್ ಮಾಡ್ಬೋದು. PPC ಗ್ರೇಡ್ ಬ್ಲಾಕ್ ವರ್ಕ್ ಅಂತ ಮಾಡ್ತಿರೋ ಟೈಮಲ್ಲಿ ಏನಾದರೂ ನಮಗೆ ಎಕ್ಸಾಂಪಲ್ 20 ಬ್ಯಾಗ್ ತರಿಸಿರ್ತೀವಿ, ಬ್ಲಾಕ್ ವರ್ಕ್ 20 ಬ್ಯಾಗಲ್ಲಿ ಮುಗಿದಿರುತ್ತೆ. ಸೊ ಅದನ್ನು ಹಂಗೆ ಇಟ್ಬಿಟ್ಟು ನೆಕ್ಸ್ಟ್ ಫ್ಲೋರ್ ಬ್ಲಾಕ್ ವರ್ಕಲ್ಲೇ ಯೂಸ್ ಮಾಡ್ಬೇಕಂತಂತೇನಿಲ್ಲ, ಅದನ್ನು ವಿ ಕ್ಯಾನ್ ಯೂಸ್ ಇಟ್ ಫಾರ್ ಕಾಂಕ್ರೀಟ್ ಆಲ್ಸೋ, ನೋ ಪ್ರಾಬ್ಲಮ್, ಏನು ಇಶ್ಯೂಸ್ ಏನಿಲ್ಲ. ಬಟ್ ನಮಗೇನಂತಂದರೆ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕಾದ, ಅದೊಂದೇ ಇರೋಂಥ ಟಾಸ್ಕ್. ಸೊ ಕ್ಯೂರಿಂಗ್ ಒಂದು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 100% PPC ಗ್ರೇಡು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದೆರಡು ಟೈಪ್ ಆಫ್ ಸಿಮೆಂಟ್ಸು, ಮತ್ತು ಯಾವ್ಯಾವ ಏರಿಯಾದಲ್ಲಿ ಚೂಸ್ ಮಾಡಬೇಕು, ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಕಾಂಕ್ರೀಟಿಗೆ, ಸ್ಟ್ರಕ್ಚರ್ಸ್ಗೆ ಮತ್ತು ಫೂಟಿಂಗ್ ಕಾಂಕ್ರೀಟ್ ಎಲ್ಲ ಕಡೆನೂ ನಮಗೆ PPC ಗ್ರೇಡ್ನ ಯೂಸ್ ಮಾಡಬೇಕು. ಸೊ ಪ್ಲಾಸ್ಟಿಂಗು, ಬ್ಲಾಕ್ ವರ್ಕು, ಈ ಥರದ್ದೇನು ಮೇಸನ್ರಿ ವರ್ಕು, ಟೈಲಿಂಗ್ ವರ್ಕ್, ಅದಕ್ಕೆಲ್ಲೂ PPC ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮೈನರ್ ಕ್ವಾಂಟಿಟೀಸು ಉಳಿದಿದೆ, 5-10 ಬ್ಯಾಗ್ ಉಳಿತಾ ಇರುತ್ತೆ ಸಿಮೆಂಟ್ ಕನ್ಸ್ಟ್ರಕ್ಷನ್ ಅಂತಂದರೆ, ಅದು ಅದೇ ಪ್ರೊಸೆಸ್ಸಲ್ಲೇ. ಸೊ ಅದನ್ನು ಹಂಗೇನೆ ವೇಸ್ಟ್ ಮಾಡದೇ ಇರೋಂಗೆ ಅದನ್ನೇ ಶಫಲ್ ಮಾಡ್ಕೊಂಡು
ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಈ ಎರಡು ಸಿಮೆಂಟ್ ಗ್ರೇಡ್ ಬಗ್ಗೆ ಅಂತ ಇರೋ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ನಾವು ಏನಂತ ಹೇಳಿದ್ರೆ, ನಮಗೆ ಇವಾಗ OPC ಮತ್ತು PPC ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಸಿಮೆಂಟ್ ಅಂದ್ರೆ ಏನಂತ ಗೊತ್ತಾಯ್ತು, OPC ಎಲ್ಲಿ ಯೂಸ್ ಮಾಡ್ತೀವಿ, PPC ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ಹೋಗೋದಾದ್ರೆ, ಸೊ ಸಿಮೆಂಟ್ ಹೆಂಗೆ ನಾವು ಪರ್ಚೇಸ್ ಮಾಡಬೇಕು, ಸೊ ಯಾವ್ದು ನಮಗೆ ಪ್ರಾಪರ್ ಕ್ವಾಲಿಟಿ, ಸೊ ಯಾವುದು ನಾವು ಕರೆಕ್ಟಾಗಿ ಇದೆ ಅಂತ ಹೇಳಿ ನಾವು ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ, ಬನ್ನಿ. ಕೀಪ್ ವಾಚಿಂಗ್.